ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 29 ಆಗಸ್ಟ್ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಭಾರತದ 15ನೇ ರಾಷ್ಟ್ರಪತಿಯಾದಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಒಡಿಶಾದ ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಅಂತ ಪ್ರಶ್ನೆ ಇತ್ತು. ಆಪ್ಷನ್ಗಳಲ್ಲಿ ಗೋಂಡ್, ಸಂತಾಲ್, ನಾಗಾ, ಚಕ್ಮಾ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಸಂತಾಲ್ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ದ್ರೌಪದಿ ಮುರ್ಮು ಅವರು ನಮ್ಮ ಭಾರತದ 15ನೇ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಉದಯ್ ಸ್ಕೀಮ್ ವಿಚ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್? ಈ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಈ ಹೆಸ್ಕಾಮ್ ಆಗಿರ್ಬೋದು, ಡಿಸ್ಕಾಮ್ ಆಗಿರ್ಬೋದು, ಈ ರೀತಿಯಾದಂತಹ ಕಂಪನಿಗಳಿಗೆ ಸಂಬಂಧಿಸಿದಂತಹ ಉದಯ್ ಅನ್ನುವ ಸ್ಕೀಮ್ನ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಅದೇ ರೀತಿ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಸಂತಾಲ್ ಬುಡಕಟ್ಟು ಜನಾಂಗ ಅಂತ ಹೇಳಿದಂತಹ ಚರಣ್ ಗೌಡ, ಚನ್ವೀರ್ ಔಟೆ, ರಮ್ಯಾ, ಶ್ರೀಧರ್ ಮೂರ್ತಿ, ಮನು ಕುಮಾರ್ ಇವರಿಗೆ ಕಂಗ್ರ್ಯಾಚುಲೇಷನ್ಸ್. ಶ್ವೇತಾ ಅವರು ಒಂದು ಕ್ವೆರಿಯನ್ನು ಕೇಳಿದ್ದಾರೆ. KS ಪ್ರಿಲಿಮ್ಸ್ ನೋಟಿಫಿಕೇಷನ್ನಲ್ಲಿ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 200 ಮಾರ್ಕ್ಸ್ನಿಂದ 300 ಮಾರ್ಕ್ಸ್ಗಳಿಗೆ ಬದಲಾವಣೆ ಮಾಡಲಾಗಿದೆ ಏನು ಅಂತ. ಇತ್ತೀಚೆಗೆ KPSCಯಿಂದ 24 ಆಗಸ್ಟ್ 2022ರಲ್ಲಿ ಬಂದಂತಹ ನೋಟಿಫಿಕೇಶನ್ ಪ್ರಕಾರ ಇದಕ್ಕಿಂತ ಮುಂಚೆ ಮಾರ್ಚ್ 7, 2022ರಲ್ಲಿ ಪೊಲೀಸ್ ಇಲಾಖೆಯ ನ್ಯಾಯ ವಿಜ್ಞಾನ ಪ್ರಯೋಗಾಲಯಕ್ಕೆ ಸಂಬಂಧಿಸಿದಂತೆ 10 ವೇಕೆನ್ಸಿಗಳನ್ನು ಫಿಲ್ ಮಾಡಿಕೊಳ್ಳಲು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸೊ ಇದರಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಈ ಪ್ರಿಲಿಮಿನರಿ ಎಕ್ಸಾಮ್ 200 ಮಾರ್ಕ್ಸ್ಗಳಿಗೆ ಸೀಮಿತವಾಗಿತ್ತು. ಆದರೆ ಈಗ ರೀಸೆಂಟಾಗಿ ಬಂದಂತಹ ಈ ತಿದ್ದುಪಡಿಯ ಪ್ರಕಾರ 300 ಮಾರ್ಕ್ಸ್ಗಳಿಗೆ ಈ ಪ್ರಿಲಿಮಿನರಿ ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗುವುದು ಅಂತ ಈ ಒಂದು ಸ್ಪೆಸಿಫಿಕ್ ನೋಟಿಫಿಕೇಶನ್ಗೆ ಸಂಬಂಧಿಸಿದಂತೆ, ಅಂದರೆ ಈ ಪೊಲೀಸ್ ಇಲಾಖೆಯ ನ್ಯಾಯ ವಿಜ್ಞಾನ ಪ್ರಯೋಗಾಲಯದಲ್ಲಿ ಗ್ರೂಪ್ ಎ ಹುದ್ದೆಗಳ ಒಂದು 10 ವೇಕೆನ್ಸಿಗಳೇನಿದ್ದಾವೆ. ಸೊ ಈ ಒಂದು ಎಕ್ಸಾಮ್ಗೆ ಸಂಬಂಧಿಸಿದಂತೆ ಈ ತಿದ್ದುಪಡಿ ಅನ್ವಯವಾಗುತ್ತದೆ. ಆದರೆ ನೀವು ಕೇಳಿದ ಹಾಗೆ ಈ KAS ಅಥವಾ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ಗಳು ಬಂದಿಲ್ಲ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮ್ಮ ಏನು ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಅದನ್ನು ಕಂಟಿನ್ಯೂ ಮಾಡ್ತಾ ಇರಿ ಅಂತ ಹೇಳ್ತಾ, ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ PC ಮತ್ತು PSI ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಹೊಸ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ನಿಮ್ಮ ಯಾವುದೇ ಕ್ವೆರೀಸ್ಗಳನ್ನು ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸುವುದರ ಮೂಲಕ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡಿಬೋದು. ಅದೇ ರೀತಿ ಈಗ ಡಿಸ್ಕಸ್ ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನಿಮ್ಮ ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆಗೆ ಈ ಕಂಟೆಂಟನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ಕ್ವೆರೀಸ್ಗಳು ಒಂದು ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ಕ್ಸಿಲಿಟಾಲ್ ಅನ್ನುವ ಒಂದು ಪದಾರ್ಥವನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಕ್ಸಿಲಿಟಾಲ್ ಅಂತ ಆಪ್ಷನ್ಗಳಲ್ಲಿ ಈ ಪರ್ಯಾಯ ಸಕ್ಕರೆಯನ್ನು ಉತ್ಪಾದಿಸಲು, ಫೋಟೋವೋಲ್ಟೈಕ್ ಪ್ಯಾನೆಲ್ಗಳನ್ನು ತಯಾರಿಸಲು. ಆಪ್ಷನ್ 3 ಇದು ಒಂದು ತ್ಯಾಜ್ಯವಾಗಿದೆ. ಆಪ್ಷನ್ 4 ಎಲೆಕ್ಟ್ರಾನಿಕ್ ಸಾಧನಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತದೆ ಅಂತ ಆಪ್ಷನ್ಗಳಲ್ಲಿದ್ದು, ಕ್ಸಿಲಿಟಾಲ್ ಅನ್ನು ಮುಖ್ಯವಾಗಿ ಪರ್ಯಾಯ ಸಕ್ಕರೆಯನ್ನು ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ಉಪಯೋಗಿಸಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲನ್ನು ಈಗ ಡಿಸ್ಕಸ್ ಮಾಡೋಣ. ಈ ಕಬ್ಬಿನ ಬೆಳೆದಂತಹ ರೈತರು ಫ್ಯಾಕ್ಟ್ರಿಗಳಿಗೆ ಕಬ್ಬನ್ನು ಸಾಗಿಸಿದಾದ ಮೇಲೆ ಅದರಿಂದ ಕಬ್ಬಿನ ರಸವನ್ನು ಹೀರಿದಾದ ಮೇಲೆ ಉಳಿಯುವಂತಹ ಈ ಕಬ್ಬಿನ ಸಿಪ್ಪೆ ಏನಿದೆ, ಇದನ್ನು ಕಬ್ಬಿನ ಬೊಗಸೆ ಅಥವಾ ಈ ಶುಗರ್ ಕೇನ್ ಬೊಗಾಸೆ ಅಂತ ಕರೆಯಲಾಗುತ್ತೆ. ಸೊ ಇದರ ಒಂದು ಉಪಯೋಗವನ್ನು ಮಾಡಿಕೊಂಡು ಸಕ್ಕರೆಯ ಪರ್ಯಾಯವಾದಂತಹ ಒಂದು ಉತ್ಪನ್ನವನ್ನು ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಅದನ್ನು ಕ್ಸಿಲಿಟಾಲ್ ಅಂತ ಕರೆಯಲಾಗ್ತಾ ಇದೆ. ಸೊ ಇದಕ್ಕೆ ಕುರಿತಾದಂತಹ ಇನ್ನಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದರೆ, IIT ಗುವಾಹತಿಯಲ್ಲಿ ಸಂಶೋಧಕರು ಈ ಫರ್ಮೆಂಟೇಷನ್ ಪ್ರೊಸೆಸಿಂಗ್ನ ಮುಖಾಂತರ ಕ್ಸಿಲಿಟಾಲ್ ಅನ್ನು ಈ ಕಬ್ಬಿನ ಬೊಗಾಸೆ ಅಥವಾ ಕಬ್ಬಿನ ತ್ಯಾಜ್ಯದಿಂದ
ಈ ಒಂದು ಸಕ್ಕರೆಯ ಪರ್ಯಾಯವಾದಂತಹ ಒಂದು ಕ್ಸಿಲಿಟಾಲನ್ನು ಉತ್ಪಾದನೆ ಮಾಡಬಹುದು ಅಂತ ಕಂಡುಹಿಡಿದಿದ್ದಾರೆ. ಸೊ ಅಲ್ಟ್ರಾಸೌಂಡ್ನ ಒಂದು ಟೆಕ್ನಿಕ್ ಮುಖಾಂತರ ಈ ಒಂದು ಕ್ಸಿಲಿಟಾಲನ್ನು ಉತ್ಪಾದಿಸಲು ಸಾಧ್ಯವಿದೆ ಅಂತ ಈ IIT ಗುವಾಹಟಿ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಈ ವಿಧಾನವು ರಾಸಾಯನಿಕವಾದ ಸಂಶ್ಲೇಷಣೆಯ ಕಾರ್ಯರಚನೆಯ ನಿರ್ಬಂಧವನ್ನು ಮತ್ತು ಸಾಂಪ್ರದಾಯಿಕ ಫರ್ಮೆಂಟೇಷನ್ ಅಥವಾ ಹುದುಗುವಿಕೆಯ ಒಂದು ಸಮಯವನ್ನು ಕಡಿಮೆ ಮಾಡಲಿದೆ. ಅಷ್ಟೇ ಅಲ್ಲದೆ ಈ ಒಂದು ಫರ್ಮೆಂಟೇಷನ್ ಪ್ರಕ್ರಿಯೆಯ ಮೂಲಕ ಯಾವ ರೀತಿ ನಾವು ಸಕ್ಕರೆಯನ್ನು ಉತ್ಪಾದನೆ ಮಾಡ್ತೇವೆ, ಈ ಅಲ್ಟ್ರಾಸೌಂಡ್ ಬಳಕೆಯಿಂದ ಈ ಹುದುಗುವಿಕೆಯ ಸಮಯವನ್ನು ಕೂಡ 15 ಗಂಟೆಯವರೆಗೆ ಕಡಿಮೆ ಮಾಡಬಹುದು ಆಗಿದೆ ಅಂತ ಗುವಾಹಟಿಯಲ್ಲಿರುವಂತಹ IITಯ ಸಂಶೋಧಕರು ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದರ ಒಂದು ಇಳುವರಿ ಕೂಡ 20% ಹೆಚ್ಚಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಕ್ಸಿಲಿಟಾಲ್ ಅನ್ನುವ ಒಂದು ಪದಾರ್ಥವನ್ನು ಸಕ್ಕರೆಯ ಬದಲಾಗಿ ಉಪಯೋಗಿಸಬಹುದಾಗಿದೆ. ಸೊ ಕ್ಸಿಲಿಟಾಲ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇದು ಸುರಕ್ಷಿತವಾದಂತಹ ಒಂದು ಪರ್ಯಾಯ ಸಿಹಿ ಕಾರಕವಾಗಿದ್ದು ಮಧುಮೇಹ ಮತ್ತು ಸಾಮಾನ್ಯ ಆರೋಗ್ಯದ ಹೊಂದಿರುವಂತಹ ವ್ಯಕ್ತಿಗಳ ಮೇಲೆ ಈ ಪ್ರೊಸೆಸ್ ಮಾಡಲಾದಂತಹ ಬಿಳಿ ಸಕ್ಕರೆಯ ಮುಖ್ಯವಾಗಿ ಸುಕ್ರೋಸ್ನ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಕ್ಸಿಲಿಟಾಲನ್ನು ಬಳಸಬಹುದಾಗಿದೆ ಅಂತ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಕ್ಸಿಲಿಟಾಲನ್ನು ಸಸ್ಯಗಳಿಂದ ಉತ್ಪತ್ತಿ ಮಾಡುವಂತಹ ಸಕ್ಕರೆಯ ಆಲ್ಕೋಹಾಲ್ ಸೌಮ್ಯವಾದಂತಹ ಪ್ರಿಬಯೋಟಿಕ್ ಮತ್ತು ಹಲ್ಲುಗಳ ದಂತಕ್ಷಯಗಳ ವಿರುದ್ಧ ಕಾಪಾಡುವ ಒಂದು ಕೆಲಸವನ್ನು ಈ ಕ್ಸಿಲಿಟಾಲ್ ಮಾಡಲಿದೆ. ಅಷ್ಟೇ ಅಲ್ಲದೆ ಇದನ್ನು ಆ್ಯಂಟಿ ಒಬೆಸೋಜೆನಿಕ್ ಮತ್ತು ಆ್ಯಂಟಿ ಡಯಾಬಿಟಿಕ್ ಆಗಿ ಈ ಒಂದು ಗುಣಲಕ್ಷಣಗಳನ್ನು ಕೂಡ ಪ್ರಾಪರ್ಟೀಸ್ಗಳನ್ನು ಕೂಡ ಈ ಕ್ಸಿಲಿಟಾಲ್ ಹೊಂದಿದೆ. ಸೊ ಹೀಗಾಗಿ ಕ್ಸಿಲಿಟಾಲನ್ನು ಸಂಪೂರ್ಣವಾಗಿ ಈ ಬಿಳಿ ಸಕ್ಕರೆಯ ಒಂದು ಪರ್ಯಾಯವಾಗಿ ನಾವು ಬಳಸಬಹುದು ಅಂತ ಫ್ಯೂಚರ್ನಲ್ಲಿ ಒಂದು ನಿರೀಕ್ಷೆಯನ್ನು ಮಾಡಲಾಗಿದೆ. ಈ ಕಬ್ಬಿನ ಹಾಲಿನ ಒಂದು ಎಕ್ಸ್ಟ್ರಾಕ್ಷನನ್ನು ಮಾಡಿದಾದ್ಮೇಲೆ ಉಳಿಯುವಂತಹ ಈ ಕಬ್ಬಿನ ತ್ಯಾಜ್ಯದಿಂದ ಈ ಕ್ಸಿಲಿಟಾಲನ್ನು ಪ್ರೊಡ್ಯೂಸ್ ಮಾಡಬಹುದು ಅಂತ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಸ್ತುತ ಭಾರತದ ಶಕ್ತಿಯ ಅಗತ್ಯತೆಗೆ ಪವನ ಶಕ್ತಿಯ ಕೊಡುಗೆ ಶೇಕಡಾವಾರು ಎಷ್ಟು ಅಂತ ಇದೆ. ಈ ವಿಂಡ್ ಎನರ್ಜಿ ಭಾರತದ ಪ್ರೆಸೆಂಟ್ ಡೇನಲ್ಲಿ ಎನರ್ಜಿಯ ಒಂದು ಎಷ್ಟು ಪರ್ಸೆಂಟ್ನಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಅಪ್ರಾಕ್ಸಿಮೇಟ್ಲಿ 5%, ಅಪ್ರಾಕ್ಸಿಮೇಟ್ಲಿ 10%, ಅಪ್ರಾಕ್ಸಿಮೇಟ್ಲಿ 15% ಅಥವಾ ಅಪ್ರಾಕ್ಸಿಮೇಟ್ಲಿ 20% ಅಂತ ಇದೆ. ಸೊ ಸರಿಯಾದ ಉತ್ತರ ಅಪ್ರಾಕ್ಸಿಮೇಟ್ಲಿ ಸುಮಾರು 10%ಗಳಷ್ಟು ಭಾರತದ ಪವನ ಶಕ್ತಿಯ ಒಂದು ಕೊಡುಗೆ ನಮ್ಮ ಭಾರತದ ಇಂಧನವನ್ನು ಅಥವಾ ಶಕ್ತಿಯನ್ನು ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಸೊ ಇದಕ್ಕೆ ಕುರಿತಾದಂತಹ ವಿಂಡ್ ಎನರ್ಜಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ GWEC ಮತ್ತು MEC+ ಈ ಸಂಸ್ಥೆಗಳಿಂದ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಲಾಗಿದ್ದು, ಭಾರತದಲ್ಲಿ ಈ ಪವನ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡುವ ಸಾಕಷ್ಟು ಫ್ಯಾಕ್ಟ್ರಿಗಳನ್ನು ಅಂದರೆ ಒಂದು ಇನ್ಸ್ಟಾಲೇಷನನ್ನು ಮಾಡಬಹುದಾದಂತಹ 2024ರ ವೇಳೆಗೆ ಇದರ ಒಂದು ಸ್ಥಾಪನೆಯ ಗರಿಷ್ಠ ಮಟ್ಟವನ್ನು ತಲುಪಲಿದೆ ಅಂತ ಒಂದು ಅಂದಾಜನ್ನು ಮಾಡಿದೆ. ಪವನ ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಸಾಕಷ್ಟು ಯೋಜನೆಗಳ ಒಂದು ವಾರ್ಷಿಕ ಸ್ಥಾಪನೆ ಏನಿದೆ ಗರಿಷ್ಠ ಮಟ್ಟವನ್ನು 2024ರ ವೇಳೆಗೆ ತಲುಪಲಿದೆ ಅಂತ ಒಂದು ಅಂದಾಜನ್ನು ಈ ಸಂಸ್ಥೆಗಳು ನೀಡಿರುವಂತಹ ರಿಪೋರ್ಟ್ನಲ್ಲಿ ವರದಿ ಮಾಡಿವೆ. ಸೊ ಪಳೆಯುಳಿಕೆ ಇಂಧನಗಳಿಂದ ತನ್ನ ಪರಿವರ್ತನೆಯ ಭಾಗವಾದಂತಹ ಭಾರತವು 2030ರ ವೇಳೆಗೆ ತನ್ನ ಅರ್ಧದಷ್ಟು ವಿದ್ಯುತ್ ಉತ್ಪಾದನೆಯನ್ನು ಈ ಪಳೆಯುಳಿಕೆಯೇತರ ಅಂದರೆ ನಾನ್ ಫಾಸಿಲ್ ಸೋರ್ಸಸ್ಗಳಿಂದ ಇಂಧನವನ್ನು ಪ್ರೊಡ್ಯೂಸ್ ಮಾಡುವಂತಹ ಗುರಿಯನ್ನು ಹೊಂದಿದೆ 2030ರ ವೇಳೆಗೆ. ಸೊ ಹೀಗಾಗಿ 2022ರ ವೇಳೆಗೆ 60 ಗಿಗಾವ್ಯಾಟ್ಗಳಷ್ಟು ಪವನ ಶಕ್ತಿಯನ್ನು ಸ್ಥಾಪಿಸುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ಈ ಒಂದು ವರದಿಯಲ್ಲಿ ಹೇಳ್ತಾ ಇದೆ. ಸೊ ಇತ್ತೀಚೆಗೆ ಒಂದು ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ 40 ಗಿಗಾವ್ಯಾಟ್ಗಳಷ್ಟು ಪವನ ಶಕ್ತಿಯ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನು ಭಾರತದಲ್ಲಿ ಹೊಂದಿದ್ದು 2017ರಿಂದ ಈ ಒಂದು ಗಾಳಿ ಉದ್ಯಮವಾದ ಅಥವಾ ವಿಂಡ್ ಎನರ್ಜಿ ಪ್ರೊಡಕ್ಷನ್ ಏನಿದೆ ಸಾಕಷ್ಟು ಈ ರೀತಿಯ ಒಂದು ನಿಟ್ಟಿನಲ್ಲಿ ನಿಧಾನಗತಿಯಾಗಿ ಸಾಗ್ತಾ ಇದೆ. ಅಷ್ಟೇ ಅಲ್ಲದೆ 2021ರ ವೇಳೆಗೆ 1.45 ಗಿಗಾವ್ಯಾಟ್ಗಳಷ್ಟು ವಿಂಡ್ ಪ್ರಾಜೆಕ್ಟ್ಗಳನ್ನು ಸ್ಥಾಪಿಸಲಾಗುವುದು ಅಂತ ಹೇಳಲಾಗಿದೆ. ಕೋವಿಡ್-19ನ 2ನೇ ವೇವ್ ಏನು ಬಂದಿತ್ತು, ಸೊ ಆ ಒಂದು ಸಂದರ್ಭದಲ್ಲಿ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂತಹ ಸಾಕಷ್ಟು ಅಡೆತಡೆಗಳಿಂದಾಗಿ ಈ ಒಂದು ನಿಟ್ಟಿನಲ್ಲಿ ಪವನ ಶಕ್ತಿಯ ಒಂದು ಉತ್ಪಾದನೆಯ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ನಿಧಾನಗತಿಯನ್ನು ಸಾಗ್ತಾ ಇದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಹೇಳಲಾಗಿದೆ.
ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರೋದೇನು ಅಂತಂದರೆ, ಸದ್ಯಕ್ಕೆ ಭಾರತದಲ್ಲಿ 40 ಗಿಗಾವ್ಯಾಟ್ಗಳಷ್ಟು ಪವನ ವಿದ್ಯುತ್ ಸಾಮರ್ಥ್ಯವನ್ನು ಭಾರತದಲ್ಲಿ ಸ್ಥಾಪಿಸಲಾಗಿದೆ. ಅಷ್ಟೇ ಅಲ್ಲದೆ ಒಂದು ರಿಪೋರ್ಟ್ನ ಪ್ರಕಾರ, ಮಿನಿಸ್ಟ್ರಿ ಆಫ್ ಪವರ್ನ ಒಂದು ಅಫಿಷಿಯಲ್ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಈ ಪಳೆಯುಳಿಕೆ ಆದಂತಹ ವಸ್ತುಗಳಾದಂತಹ ಕೋಲ್ ಆಗಿರ್ಬೋದು, ಕೋಲ್ ಅಂದರೆ ಈ ಕಲ್ಲಿದ್ದಲಾಗಿರ್ಬೋದು, ಲಿಗ್ನೈಟ್ ಆಗಿರ್ಬೋದು, ಗ್ಯಾಸ್, ಡೀಸೆಲ್, ಈ ರೀತಿಯಾದಂತಹ ಫಾಸಿಲ್ ಫ್ಯೂಯಲ್ಗಳಿಂದ ಭಾರತದಲ್ಲಿ ಇಂಧನದ ಪೂರೈಕೆ 58.5%ಗಳಷ್ಟಿದ್ದು, ಈ ನಾನ್ ಫಾಸಿಲ್ ಫ್ಯೂಯಲ್ ಅಂತಂದರೆ ಪಳೆಯುಳಿಕೆಯೇತರವಾದಂತಹ ಒಂದು ಮೂಲಗಳಿಂದ ಭಾರತದ ಒಂದು ವಿದ್ಯುತ್ ಉತ್ಪಾದನೆ ಏನಿದೆ, ಹೈಡ್ರೋ ಎನರ್ಜಿ ಆಗಿರ್ಬೋದು, ಈ ಜಲವಿದ್ಯುತ್ ಸ್ಥಾವರಗಳಾಗಿರ್ಬೋದು, ವಿಂಡ್, ಸೋಲಾರ್ ಮತ್ತು ಅದರ್ ರಿನ್ಯೂವಬಲ್ ಎನರ್ಜಿ ಆಗಿರ್ಬೋದು, ಅದರಲ್ಲಿ ಮುಖ್ಯವಾಗಿ ವಿಂಡ್ ಎನರ್ಜಿಯಿಂದ, ಈ ಪವನ ಶಕ್ತಿಯಿಂದ 10.1%ನಷ್ಟು ಈ ಒಂದು ವಿದ್ಯುತ್ತನ್ನು ಭಾರತದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಅದಾದ ನಂತರ ಸೋಲಾರ್ 14.3%ನಷ್ಟು, ಮತ್ತು ಉಳಿದಂತಹ ಈ ನಾನ್ ಫಾಸಿಲ್ ಫ್ಯೂಯಲ್ಗಳಿಂದ ಒಟ್ಟು 41%ನಷ್ಟು ವಿದ್ಯುತ್ತಿನ ಉತ್ಪಾದನೆ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, 58.5%ನಷ್ಟು ಫಾಸಿಲ್ ಫ್ಯೂಯಲ್ಗಳಿಂದ ಅಂದರೆ ಈ ಪಳೆಯುಳಿಕೆಯಿಂದ ಉತ್ಪಾದನೆ ಮಾಡುವಂತಹ ವಿದ್ಯುತ್ ಆಗಿದ್ದು, 41.5%ನಷ್ಟು ನಾನ್ ಫಾಸಿಲ್ ಫ್ಯೂಯಲ್ಗಳಿಂದ ಎನರ್ಜಿ ಪ್ರೊಡಕ್ಷನ್ನ ಮಾಡಲಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟ್ಸ್ಗಳನ್ನು ನೀವು ಎಸ್ಸೆಗಳಲ್ಲೂ ಕೂಡ ನಮ್ಮ ವಿದ್ಯುತ್ತಿಗೆ ಸಂಬಂಧಿಸಿದಂತಹ, ಎನರ್ಜಿ ಸಫಿಷಿಯನ್ಸಿಗೆ ಸಂಬಂಧಿಸಿದಂತಹ ಸಾಕಷ್ಟು ಪಾಯಿಂಟ್ಸ್ಗಳನ್ನು, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಬಳಸ್ಕೊಳ್ಳಬಹುದಾಗಿದೆ. ಈ ಇಮೇಜ್ನ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಸೇವ್ ಮಾಡ್ಕೊಳ್ಳಿ, ಈ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನೋಟ್ಸ್ ಮಾಡ್ಕಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಸಚಿವಾಲಯವು ಇ ಶ್ರಮ್ ಅನ್ನುವ ಪೋರ್ಟಲನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಕಾರ್ಮಿಕ ಉದ್ಯೋಗ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಥವಾ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಈ ಪೋರ್ಟಲನ್ನು ಸ್ಥಾಪನೆ ಮಾಡಿದಂತಹ ಮಿನಿಸ್ಟ್ರಿ ಯಾವುದು, ಸಚಿವಾಲಯ ಯಾವುದು ಅಂತಂದರೆ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಿಂದ ಈ ಶ್ರಮ್ ಪೋರ್ಟಲನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಇದರ ಕುರಿತಾದಂತಹ ಒಂದು ಆರ್ಟಿಕಲನ್ನು ನೋಡೋಣ. ಕಾಂಟೆಕ್ಸ್ಟ್ ಏನು ಅಂತಂದರೆ, ನಮ್ಮ ಭಾರತದ NFSA ಅಥವಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2019 ವ್ಯಾಪ್ತಿಯನ್ನು ಸದ್ಯಕ್ಕೆ 2011 ಒಂದು ಜನಗಣತಿಯ ಪ್ರಕಾರ ಈ ಒಂದು ಫಲಾನುಭವಿಗಳನ್ನು ಗುರುತಿಸಲಾಗ್ತಾ ಇದೆ. ಆದರೆ 10 ವರ್ಷಗಳ ನಂತರ ಅಂದರೆ 2021 ವೇಳೆಗೆ ಇದರ ವ್ಯಾಪ್ತಿಯನ್ನು ಜಾಸ್ತಿ ಮಾಡಬೇಕು, ಇದರ ಫಲಾನುಭವಿಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಅಂತ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಈ ಬಡವರಿಗೆ ನೀಡುವಂತಹ, ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರುವಂತಹ ಬಡವರಿಗೆ ನೀಡಲಾಗುವಂತಹ ಸಬ್ಸಿಡಿ ಆಗಿರ್ಬೋದು, ಧಾನ್ಯಗಳಿಗೆ ಅರ್ಹತೆಯನ್ನು ಪಡೆದವಂಥವರಿಗೆ 2013 ಈ ಕಾನೂನಿನ ಅಡಿಯಲ್ಲಿ ಹೆಚ್ಚು ಅಗತ್ಯವಿರುವಂತಹ ವ್ಯಕ್ತಿಗಳು ಮತ್ತು ನಾಗರಿಕರಿಗೆ ಈ ಒಂದು ಪ್ರಯೋಜನವನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ನಿಂದ ಒಂದು ಆದೇಶವನ್ನು ನೀಡಲಾಗಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡುವ ನಿಟ್ಟಿನಲ್ಲಿ 2011 ಜನಗಣತಿಯ ಜನಸಂಖ್ಯೆಯನ್ನು ಕನ್ಸಿಡರ್ ಮಾಡಿ ಅದರ ಒಂದು ಫಲಾನುಭವಿಗಳನ್ನು ಗುರುತಿಸಲಾಗ್ತಾ ಇದೆ. ಆದರೆ ಈಗ ಈ ಒಂದು ಫಲಾನುಭವಿಗಳ ಒಂದು ಸಂಖ್ಯೆಯನ್ನು 2021 ವೇಳೆಗೆ ಇರುವಂತಹ ಜನಸಂಖ್ಯೆಯನ್ನು ಪರಿಗಣಿಸಿ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ನಿಂದ ಆದೇಶವನ್ನು ನೀಡಲಾಗಿದೆ. ಈ ಒಂದು ಆದೇಶವನ್ನು ಭಾರತದ ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಆಹಾರದ ಹಕ್ಕು ಕೂಡ ಒಂದು ಮೂಲಭೂತ ಹಕ್ಕು ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಗಮನಿಸಿದ್ದು, ನೆನ್ಪಿಟ್ಕೊಳ್ಳಿ, ಈ ಒಂದು ಪಾಯಿಂಟ್ನ ಎಕ್ಸಾಮ್ನಲ್ಲಿ ಕೇಳ್ಬೋದು. ಆಹಾರ ಹಕ್ಕು ಸಂವಿಧಾನದ 21ರ ವಿಧಿಯ ಅಡಿಯಲ್ಲಿ ಲಭ್ಯವಿರುವಂತಹ ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಪರಿಗಣಿಸಿದೆ. ಸೊ ಹೀಗಾಗಿ ಈ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಒಂದು ಅನುಷ್ಠಾನ ಏನಿದೆ ಎಲ್ಲರಿಗೂ ರೀಚ್ ಆಗುವಂತೆ ಈ ಒಂದು ಜನಸಂಖ್ಯೆಯನ್ನು 2021ರ ವೇಳೆಯ ಒಂದು ನಂಬರ್ಸ್ಗಳನ್ನು ಕನ್ಸಿಡರ್ ಮಾಡಿ ಫಲಾನುಭವಿಗಳನ್ನು ಗುರುತಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಸೊ ಇದಕ್ಕೆ ಸಂಬಂಧಿಸಿದಂತಹ ನಮ್ಮ ಕೇಂದ್ರ ಕಾರ್ಮಿಕ ಸಚಿವಾಲಯ ಈ ಒಂದು ಅಸಂಘಟಿತ ವಲಯಕ್ಕೆ, ಮುಖ್ಯವಾಗಿ ಈ ಒಂದು ಕೃಷಿ, ಮೀನುಗಾರಿಕೆ, ಡೈರಿಗೆ ಸೇರಿದಂತಹ 400 ಉದ್ಯೋಗಗಳಿಗೆ ಹರಡಿರುವಂತಹ ಕಾರ್ಮಿಕರುಗಳ ಒಂದು ನೋಂದಾವಣೆ ಮಾಡಿಕೊಳ್ಳುವ ಒಂದು ಕೆಲಸವನ್ನು ಮಾಡಿದೆ. ಈ ಶ್ರಮ್ ಅನ್ನುವ ಒಂದು ಪೋರ್ಟಲ್ನಲ್ಲಿ ಈ ಒಂದು ಫಲಾನುಭವಿಗಳನ್ನು ಗುರುತಿಸಲಾಗ್ತಾ ಇದೆ. ಈ ಒಂದು ಡೇಟಾಬೇಸನ್ನು NDUW ಅಥವಾ ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಸೊ
ಸೊ ಈ ಶ್ರಮ್ ಅನ್ನುವ ಪೋರ್ಟಲ್ನಲ್ಲಿ ಕಾರ್ಮಿಕರಾಗಿರ್ಬೋದು, ಸ್ವಯಂ ಉದ್ಯೋಗಿಗಳಾಗಿರ್ಬೋದು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯಾಗಿರ್ಬೋದು, ಇವರುಗಳನ್ನು ಈ ಪೋರ್ಟಲ್ನಲ್ಲಿ ಅಂದರೆ ಈ ಶ್ರಮ್ ಅನ್ನುವ ಪೋರ್ಟಲ್ನಲ್ಲಿ ಅವರ ನೋಂದಾವಣಿಯನ್ನು ಮಾಡಿ ಅವರಿಗೆ ಈ ಶ್ರಮ್ ಅನ್ನುವ ಕಾರ್ಡನ್ನು ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ 12 ಅಂಕಿಗಳ ಒಂದು ವಿಶಿಷ್ಟ ಸಂಖ್ಯೆಯನ್ನು ಕೂಡ ಇವರಿಗೆ ಸ್ಪೆಸಿಫಿಕ್ ಆಗಿ ಆ ಒಂದು ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಇದರಿಂದ ಫಲಾನುಭವಿಗಳನ್ನು ಗುರುತಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಡೇಟಾಬೇಸನ್ನು ಒದಗಿಸಲು ಈ ಶ್ರಮ್ ಅನ್ನುವ ಪೋರ್ಟಲ್ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಶ್ರಮ್ ಪೋರ್ಟಲ್ನಲ್ಲಿ ನೋಂದಾಯಿಸಲ್ಪಟ್ಟಂತಹ ವ್ಯಕ್ತಿಗಳಿಗೆ ಅಪಘಾತವಾದಂತಹ ಸಂದರ್ಭದಲ್ಲಿ ಅಥವಾ ಮರಣ ಆದಂತಹ ಸಂದರ್ಭದಲ್ಲಿ ಒಂದು ಇನ್ಶೂರೆನ್ಸನ್ನು ಕೂಡ ಪ್ರೊವೈಡ್ ಮಾಡಲಾಗುತ್ತೆ. ಶಾಶ್ವತವಾದಂತಹ ಅಂಗವೈಕಲ್ಯ ಅಥವಾ ಮರಣ ಹೊಂದಿದಂತಹ ವ್ಯಕ್ತಿಗಳಿಗೆ 2 ಲಕ್ಷ ರೂಪಾಯಿಗಳಷ್ಟು ಒಂದು ಇನ್ಶೂರೆನ್ಸನ್ನು ನೀಡಲಾಗ್ತಾ ಇದ್ದು, ಪಾರ್ಷಿಯಲಿ ಹ್ಯಾಂಡಿಕ್ಯಾಪ್ ಆದಂತಹ ವ್ಯಕ್ತಿಗಳಿಗೆ 1 ಲಕ್ಷ ರೂಪಾಯಿವರೆಗೆ ಈ ಒಂದು ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡಲಾಗುತ್ತೆ. ಸೊ ಈ ಶ್ರಮ್ ಪೋರ್ಟಲ್ನಲ್ಲಿ ಈ ರೀತಿಯಾದಂತಹ ಸಾಕಷ್ಟು ಮಾಹಿತಿಗಳು ಇದ್ದು, ಇದರಿಂದ ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಈ ಶ್ರಮ್ ಅನ್ನುವ ಪೋರ್ಟಲ್ ಸಹಾಯ ಮಾಡಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತವು ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಅಥವಾ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಅನ್ನು ಯಾವ ವರ್ಷದವರೆಗೆ ಸಾಧಿಸುವಂತಹ ಗುರಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2030, 2040, 2060 ಅಥವಾ 2070 ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ 2070ರ ವೇಳೆಗೆ ಭಾರತದಲ್ಲಿ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಅಥವಾ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಅನ್ನು ಸಾಧಿಸುವಂತಹ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. 2070ರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸಬೇಕು ಅಂತ 2021ರಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೆದಂತಹ ಒಂದು ಸಮಾವೇಶದಲ್ಲಿ ನಮ್ಮ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈ ಒಂದು ನಿರ್ಧಾರದಿಂದ ಭಾರತದಲ್ಲಿ ಈ ಗ್ರೀನ್ ಎನರ್ಜಿ ಪ್ರೊಡಕ್ಷನ್ ಆಗಿರ್ಬೋದು, ಗ್ರೀನ್ ಎಕನಾಮಿ ಕುರಿತಾದಂತಹ ಸಾಕಷ್ಟು ಯೋಜನೆಗಳನ್ನು ತರಬೇಕಾಗುತ್ತೆ. ಸೊ ಇದರಿಂದ ಭಾರತದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತದೆ ಅಂತ ಒಂದು ರಿಪೋರ್ಟನ್ನು ಕನ್ಸಿಡರ್ ಮಾಡಿದರೆ 2036ರ ವೇಳೆಗೆ ಭಾರತದ ಒಂದು GDP ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ನಲ್ಲಿ ಸುಮಾರು $371 ಶತಕೋಟಿ ಮೌಲ್ಯದ ಒಂದು ಯೋಜಿತವಾದಂತಹ ಬೆಳವಣಿಗೆಯಾಗಲಿದ್ದು, ಇದು ಭಾರತದ 4.7% ಆರ್ಥಿಕತೆಯನ್ನು ಹೆಚ್ಚಿಸಲಿದೆ ಅಂತ ಈ ಒಂದು ಅಂದಾಜನ್ನು ಮಾಡಲಾಗಿದೆ. ಈ ನೆಟ್ ಝೀರೋ ಅನ್ನುವ ಕಾರ್ಯಕ್ರಮವನ್ನು ಅಚೀವ್ ಮಾಡುವಂತಹ ಗುರಿಯ ಎಡೆಗೆ ಸಾಕಷ್ಟು ಉದ್ಯೋಗಾವಕಾಶಗಳು ಕೂಡ ಆಗುವ ಒಂದು ಸಾಧ್ಯತೆ ಇದ್ದು, 2047ರ ವೇಳೆಗೆ ಸುಮಾರು 15 ಮಿಲಿಯನ್ನಷ್ಟು ಹೊಸ ಉದ್ಯೋಗಗಳನ್ನು ಈ ಒಂದು ಗುರಿಯಿಂದ ಸಾಧಿಸಬಹುದಾಗಿದೆ ಅಂತ ಒಂದು ಅಂದಾಜನ್ನು ಮಾಡಲಾಗಿದೆ. ಸೊ ಉನ್ನತ ಮಟ್ಟದ ನೀತಿ ಆಯೋಗದಿಂದ ಈ ಒಂದು ವರದಿಯನ್ನು ಮಾಡಲಾಗಿದ್ದು, ಈ ಏಷ್ಯಾ ಖಂಡದಲ್ಲಿರುವಂತಹ ಸಾಕಷ್ಟು ದೇಶಗಳು ಈ ನೆಟ್ ಝೀರೋ ಅಚೀವ್ಮೆಂಟ್ ಮಾಡುವ ಒಂದು ಕುರಿತಾಗಿ ಕೆಲಸವನ್ನು ಮಾಡಿದರೆ ಇದರಿಂದ ಆರ್ಥಿಕತೆಯ ಮೇಲೆ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಬಹುದಾಗಿದೆ ಅಂತ ನೀತಿ ಆಯೋಗದ ಉನ್ನತ ಮಟ್ಟದ ಒಂದು ವರದಿಯಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಲಾಗಿದೆ. ಸೊ ಇನ್ನೊಮ್ಮೆ ರಿವಿಷನ್ ಮಾಡೋಣ. ಫಸ್ಟ್ ಆರ್ಟಿಕಲ್ನಲ್ಲಿ ನಾವು ಸಕ್ಕರೆ ಕುರಿತಾದಂಥ ಆಲ್ಟರ್ನೇಟ್ ಶುಗರ್ನ ಕುರಿತಾದಂಥ ಕ್ಸಿಲಿಟಾಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಈ ಒಂದು ವಿಂಡ್ ಎನರ್ಜಿ ಕಾಂಟ್ರಿಬ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡಲಾಯಿತು. ನಮ್ಮ ಭಾರತದಲ್ಲಿ 10.1% ಈ ಪವನ ಶಕ್ತಿಯಿಂದ ಇಂಧನವನ್ನು ಅಥವಾ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಅದಾದ ನಂತರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಕುರಿತಾದಂತಹ ಈ ಶ್ರಮ್ ಅನ್ನುವ ಪೋರ್ಟಲ್ ಕುರಿತಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ನಂತರ ನಿವ್ವಳ ಶೂನ್ಯ ಕಾರ್ಬನ್ ಹೊರಸೂಸುವಿಕೆ ಅಥವಾ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಕುರಿತಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ಇದರಿಂದ ಆರ್ಥಿಕತೆಯ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದ್ದು 2070ರ ವೇಳೆಗೆ ಭಾರತದಲ್ಲಿ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯ ಟಾರ್ಗೆಟನ್ನು ನಮ್ಮ ಭಾರತದ ಪ್ರಧಾನಮಂತ್ರಿಯವರು 2021ರಲ್ಲಿ ಗ್ಲಾಸ್ಗೋದಲ್ಲಿ ನಡೆದಂತಹ ಒಂದು ಸಮಾವೇಶದಲ್ಲಿ ಗುರಿಯನ್ನು ಸಾಧಿಸುವುದಾಗಿ ಒಂದು ಬದ್ಧರಾಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಎನ್ ಆಸಮ್ ಡೇ.